ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ಭಾಳ ಮೀಸಲಾತಿ ಸಲುವಾಗಿ ನೀವು ದಿನ ನೋಡ್ತಾ ಇದ್ದೀರಿ. ಆಲ್ರೆಡಿ ಬಲಗೈಯವರು ಇಲ್ಲ ನಾವು ಒಪ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಷ್ಟು ಮಟ್ಟಿಗೆ ತೀವ್ರವಾಗಿ ಉಳಿಸ್ತಾ ಇದ್ದಾರೆ ದಿನದಿನಕ್ಕೆ ಆ ಚಳವಳಿಯನ್ನು. ಈ ಎಲ್ಲ ನೆಲೆಯಲ್ಲೇ ಅನೇಕರಿಗೆ ಗಾಬರಿ, ಎಲ್ಲಿ ಮತ್ತೆ ಹಿಂದಕ್ಕೆ ಹೋಗ್ತದನೋ ಇದು ಅಂತಾರೆ. ಅದರಲ್ಲೂ ಎಡಗೈಯವರಿಗಂತೂ ಇಲ್ಲಿವರೆಗೆ ಹೋರಾಟ ಮಾಡಿ 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 ಪಾಪ ಜನರು ಹೋಗಿಬಿಟ್ಟಿದ್ದಾರೆ. ಈ ನೆಲೆಯಲ್ಲಿ ಅವ್ರಿಗೂ ಗಾಬರಿ ಆಗ್ತಾಯಿದೆ. ಒಟ್ಟಿನಲ್ಲ ಏನೋ ಒಂದಿಷ್ಟು ಹೆಚ್ಚು ಕಡಿಮೆ ಆಗಿರ್ಬೋದು. ಅಲ್ಲೇ ಇಲ್ಲ ತಮಗನಿಸಿದ್ದನ್ನು ಪ್ರಾಮಾಣಿಕವಾಗಿ ನಮ್ಮ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಮಾಡಿದ್ದಾರೆ. ಆ ದಿಶೆಯಲ್ಲೇ ನಮ್ಮ ದೇವನೂರು ಮಹಾದೇವ್ ಅವರು, ನಿಮಗೆ ಗೊತ್ತದ, ಕವಿ, ಲೇಖಕ, ಜೊತೆಗೆ ಅತ್ಯಂತ ನಿರ್ದಾಕ್ಷಿಣ್ಯವಾಗಿ ವಿಚಾರಗಳನ್ನು ವ್ಯಕ್ತಪಡಿಸುವಂಥ ಮತ್ತು ತಮ್ಮ ಸಮುದಾಯದ ಬಗ್ಗೆ ಅತ್ಯಂತ ವೈಜ್ಞಾನಿಕ ಜ್ಞಾನವುಳ್ಳಂಥ ವ್ಯಕ್ತಿ. ಅವರೊಂದು ಮಾತಾಡ್ತಾರೆ, ಹೇಳಿದ್ದಾರೆ, ವರದಿ ಇಷ್ಟವಾಗಲಿಲ್ಲ ಎಂದರೆ ಅವೈಜ್ಞಾನಿಕ ಎನ್ನುವ ಪ್ರವೃತ್ತಿ ಸರಿಯಲ್ಲ. ನಿಮಗೆ ಅನಿಸಿದ್ರೆ ಅದು ಅವೈಜ್ಞಾನಿಕದಪ್ಪ, ಲೆಕ್ಕ ಹಾಕಿಲ್ಲ ಅಂತಲ್ಲ, ಆಗಿದೆ. ಮಾಡೋದು ಹೆಚ್ಚು ಕಡಿಮೆ ಆಗ್ತದೆ. ಇದು ಯಾಕಪ್ಪ ಅಂದ್ರೆ ಹೆಚ್ಚು ಕಡಿಮೆ 94% ಜನರೆಲ್ಲ ಸರ್ವೆ ಮಾಡಿದ್ದೀವಿ ನಾವು. ಆ ನೆಲೆಗಟ್ಟಿನಲ್ಲಿ ಮಾಡಿದ್ದೀವಿ. ಆರ್ಥಿಕ ನೆಲೆಗಟ್ಟಿನಲ್ಲೇ, ಸಾಮಾಜಿಕ ನೆಲೆಗಟ್ಟಿನಲ್ಲೇ, ಅಲ್ಲಿ ಅವರ ಆರ್ಥಿಕ ಪರಿಸ್ಥಿತಿ ಅಥವಾ ಬದುಕಿನ ಪರಿಸ್ಥಿತಿ ನೋಡಿಕೊಂಡು, ಶಿಕ್ಷಣ ನೋಡಿಕೊಂಡು ಎಲ್ಲ ನಾವು ಮಾಡುವಲ್ಲಿ ಸರಿದೂಗಿಸುವಲ್ಲಿ ಸಾಕಷ್ಟು ಹೋಗಿಬಿಟ್ಟಿದೆ. ಏನೋ ಒಂದು 0.5% ಹೆಚ್ಚು ಕಡಿಮೆ ಆಗ್ಬೋದಿಲ್ಲ ಅಂತೆಲ್ಲ. ಮತ್ತು ಚಲನಶೀಲತೆ ಚೇಂಜ್ ಮಾಡಿಸ್ಕೊಳ್ಳಿಕ್ಕೆ ಬರ್ತದೆ ಕಾಲಕ್ಕೆ. ಈಗ ಹೆಂಗೆ ಈ ಹಿಂದುಳಿದ ಆಯೋಗಗಳದ್ದು